ರಾಮಚಂದ್ರ, ಈ ನಿನ್ನ ಕನಸಿನ ವಿಚಾರವನ್ನು ಸೀತಾದೇವಿಗೆ ಹೇಳಲಿಲ್ಲವಷ್ಟೇ? ಇಲ್ಲ ಗುರುದೇವ, ಅವಳು ಅದನ್ನು ಕೇಳಿ ಭಯಗೊಳ್ಳುವಳೆಂದು ಅದನ್ನು ಹೇಳಲಿಲ್ಲ. ನೀನು ಹೇಳದಿದ್ದರೆ ಒಳ್ಳೆಯದಾಯಿತು. ಅವಳಿಗೆ ತಿಳಿಯದಂತೆ ಈ ಅಶುಭದ ನಿವಾರಣೆಯಾಗಬೇಕು. ಅದಕ್ಕೆ ಏನು ಮಾಡಬೇಕೆಂದು ನೀವು ದಯಮಾಡಿ ತಿಳಿಸಬೇಕು ಗುರುದೇವ. ಈ ಅಶುಭ ನಿವಾರಣೆಗೆ ನಾನು ಒಂದು ಶಾಂತಿ ಹೋಮವನ್ನು ಮಾಡುತ್ತೇನೆ. ದಯಮಾಡಿ ನೀವು ಹಾಗೆ ಮಾಡಿ ಗುರುದೇವ. ಸದ್ಯದಲ್ಲಿ ನನ್ನ ಸೀತೆಗೆ ಅಶುಭವಾಗದಿದ್ದರಾಯಿತು. ಅಮಾತ್ಯ ಸುಮಂತ್ರರೇ. ಅಪ್ಪಣೆ ಮಹಾಪ್ರಭು. ಗುರುದೇವರು ಕೈಗೊಳ್ಳುವ ಶಾಂತಿ ಹೋಮಕ್ಕೆ ಅಗತ್ಯವಾದ ಎಲ್ಲ ವ್ಯವಸ್ಥೆಗಳನ್ನು ಮಾಡಿ. ಹಾಗೆಯೇ ಆಗಲಿ ಮಹಾಪ್ರಭು. ರಾಮಚಂದ್ರ, ನೀನು ಧೈರ್ಯವಾಗಿರು. ಎಲ್ಲವೂ ಶುಭವಾಗುವುದು. ನಾನೇನು ಹೊರಡುತ್ತೇನೆ. ಅಲ್ಲ ನಾರದರೆ, ವೈಕುಂಠಪತಿಯಾದ ಶ್ರೀಮನ್ನಾರಾಯಣನು ಭೂಲೋಕದಲ್ಲಿ ಅವತರಿಸಿದ ಮಾತ್ರಕ್ಕೆ ತನ್ನ ನಿಜ ಸ್ವರೂಪವನ್ನು ಮರೆತಂತೆ ವರ್ತಿಸುವುದೇ? ಏಕೆ ದೇವೇಂದ್ರ, ನಿನ್ನ ಮನಸ್ಸಿನಲ್ಲಿ ಇಂಥ ಭಾವನೆ ಏಕೆ ಬಂತು? ಅರಣ್ಯದಲ್ಲಿ ಏಕಾಂಗಿಯಾಗಿ ಸೀತೆಯು ಸಂಕಟ ಪಡುತ್ತಿರುವಂತೆ ಕನಸು ಕಂಡನೆಂದು ರಾಮಚಂದ್ರ ವಸಿಷ್ಠರ ಬಳಿ ಹೇಳಲಿಲ್ಲವೇ? ಅದಕ್ಕೆ ಪರಿಹಾರ ಕೇಳಲಿಲ್ಲವೇ? ಓ, ಅದಕ್ಕೋಸ್ಕರ ನೀನು ಅಚ್ಚರಿಗೊಂಡಿರುವೆಯಾ ದೇವೇಂದ್ರ? ಅಚ್ಚರಿಯಾಗುವುದಿಲ್ಲವೇ ನಾರದರೆ? ಸಾಕ್ಷಾತ್ ಮಹಾವಿಷ್ಣುವಿಗೆ ಕನಸು ಬೀಳುವುದೇನು? ಅದರಿಂದ ಅಶುಭವಾಗುವುದೆಂದರೇನು? ಎಂತಹ ಅಶುಭವನ್ನು ಶುಭವನ್ನಾಗಿ ಮಾಡಬಲ್ಲ ಮಹಿಮೆ ಪುರುಷೋತ್ತಮನಿಗಿಲ್ಲವೇ? ತ್ರಿಕಾಲ ಜ್ಞಾನಿಗಳಾದ ವಸಿಷ್ಠರು ಅವನನ್ನು ಸಮಾಧಾನಪಡಿಸಲು ಶಾಂತಿ ಹೋಮ ಮಾಡುತ್ತೇನೆನ್ನುವುದು ವಿಚಿತ್ರವಾಗಿದೆ. ವಿಚಿತ್ರ ಏನು ಬಂತು? ಭೂಲೋಕದ ಮಾನವರಿಗೆ ಸ್ವಪ್ನಗಳ ಮೂಲಕ ಅಶುಭದ ಸೂಚನೆಗಳು ಮೊದಲೇ ಗೋಚರಿಸುತ್ತವೆ, ಜೊತೆಗೆ ಶಕುನಗಳು ಸೂಚಿಸುತ್ತವೆ. ಹಿಂದೆ ರಾಮ ದಶರಥನ ಪರಿವಾರದೊಂದಿಗೆ ಸೀತೆಯನ್ನು ವಿವಾಹವಾಗಿ ಅಯೋಧ್ಯೆಗೆ ಹಿಂತಿರುಗುವಾಗ ಪಕ್ಷಿಗಳು ರಥಕ್ಕೆ ಅಪ್ರದಕ್ಷಿಣೆ ಮಾಡಿ ಆತಂಕವನ್ನು ಸೂಚಿಸಲಿಲ್ಲವೇ? ಆಗ ತಾನೇ ಪರಶುರಾಮ ಕಾಣಿಸಿಕೊಂಡದ್ದು. ಹಾಗಾದರೆ ರಾಮಚಂದ್ರನು ಗೊತ್ತಿದ್ದು ಗೊತ್ತಿಲ್ಲದವನಂತೆ ಲೀಲೆ ತೋರುತ್ತಿದ್ದಾನೆಯೇ? ಹೌದು ದೇವೇಂದ್ರ, ಕಾರ್ಯಕಾರಣ ಸಂಬಂಧವಿಲ್ಲದೆ ಲೋಕದಲ್ಲಿ ಯಾವ ಕಾರ್ಯವೂ ನಡೆಯುವುದಿಲ್ಲ. ಅದಕ್ಕನುಗುಣವಾಗಿ ರಾಮಚಂದ್ರ ಒಮ್ಮೆ ಸಾಮಾನ್ಯನಂತೆ, ಒಮ್ಮೆ ಮಹಿಮಾವಂತನಂತೆ ವರ್ತಿಸುತ್ತಾನೆ. ಲೋಕನೀತಿಗೆ ತಕ್ಕಂತೆ ಆತ ತನ್ನ ಪತ್ನಿ ಸೀತೆಗಾಗಿ ಆತಂಕಗೊಂಡಿದ್ದಾನೆ. ಅಶುಭ ನಿವಾರಣೆಗಾಗಿ ವಸಿಷ್ಠರು ಶಾಂತಿ ಹೋಮ ಮಾಡಲು ಮುಂದಾಗಿದ್ದಾರೆ. ಅಥವಾ ಯಾರ್ದೋ ಶಾಪ ನಿಜವಾಗಲು ಇಂತಹ ಘಟನೆ ನಡೆಯುತ್ತಿರಬಹುದು. ಅಂದರೆ ಸೀತಾದೇವಿಯ ದುಃಖಕ್ಕೆ ಕಾರಣವಾಗುವ ಏನೋ ನಡೆಯುತ್ತದೆ. ಅದು ಖಚಿತವೆಂದು ರಾಮಚಂದ್ರ ಕಂಡ ಕನಸು ಹೇಳುತ್ತಿದೆ. ಅದನ್ನು ತಡೆಯುವ ಪ್ರಯತ್ನವೇಕೆ? ವಶಿಷ್ಠರು ಶಾಂತಿ ಹೋಮ ಮಾಡಿದರೆ ಆ ಅಶುಭ ಖಂಡಿತವಾಗಿಯೂ ನಿವಾರಣೆಯಾಗುತ್ತದೆಯೇ? ಹೌದು ನಾರದರೆ, ಯಾರದೋ ಶಾಪ ಸತ್ಯವಾಗುವುದಾದರೆ ಶಾಂತಿ ಹೋಮ ವ್ಯರ್ಥವಲ್ಲವೇ? ದೇವರಾಜ, ನಾನು ಮೊದಲೇ ನಿಮಗೆ ಕಾರ್ಯಕಾರಣ ಸಂಬಂಧದ ಬಗ್ಗೆ ಹೇಳಿದ್ದೆ. ಒಬ್ಬ ಸಾಮಾನ್ಯ ಅಗಸ ರಾಮಚಂದ್ರನನ್ನು ನಿಂದಿಸಿದ ವಿಷಯ ನಿಮಗೆ ಗೊತ್ತಿಲ್ಲವೇ? ಗೊತ್ತು ನಾರದರೆ. ಆ ನೆಪದಲ್ಲಿ ಅವನು ತನ್ನ ಪತ್ನಿಯನ್ನೇ ದೂರ ಮಾಡಿಬಿಟ್ಟ. ಅದು ಕಠಿಣವಾದ ನಿರ್ಧಾರವೆಂದು ನಮಗೂ ಅನಿಸಿತು. ಅಂದರೆ ಆ ಅಗಸನ ಮಾತಿಗೂ ಸೀತಾದೇವಿಯ ಅಶುಭಕ್ಕೂ ಕಾರಣವಿದೆ ಎನ್ನುತ್ತೀರಾ? ಅಲ್ಪನಾದ ಅಗಸ ಅಂತ ಗುರುತರವಾದ ನಿಂದನೆಯನ್ನು ಮಾಡುವ ಕಾರಣವಾದರೂ ಏನು? ದೇವತೆಗಳೇ, ಪೂರ್ವ ಜನ್ಮದ ನಿಮಿತ್ತದಿಂದ ಅಗಸ ರಾಮಚಂದ್ರನನ್ನು ನಿಂದಿಸಿದ. ಏನು? ಪೂರ್ವಜನ್ಮದ ನಿಮಿತ್ತವೇ? ಅದನ್ನು ಮುಂದೆ ಹೇಳುತ್ತೇನೆ. ಈಗ ನಾನು ಬರುತ್ತೇನೆ. ನಾರಾಯಣ ನಾರಾಯಣ.
ಸೀತೆ ಸೀತೆ ಸ್ವಾಮಿ, ಏನು ಯೋಚಿಸುತ್ತಿರುವೆ? ಅದು ನಿನ್ನೆ ರಾತ್ರಿ ನೀವು ಸೀತೆ ಎಂದು ಆತಂಕದಿಂದ ಕೂಗಿ ಎಚ್ಚರಗೊಂಡಿರಲ್ಲ, ಅದನ್ನು ಕುರಿತು ಯೋಚಿಸುತ್ತಿದ್ದೆ. ಅದರ ಬಗ್ಗೆ ಆತಂಕ ಪಡುವ ಕಾರಣವಿಲ್ಲ ಜಾನಕಿ. ಅದು ಕೇವಲ ಒಂದು ಸ್ವಪ್ನವಷ್ಟೇ. ಅದಕ್ಕೆ ಪರಿಹಾರೋಪಾಯವನ್ನು ಆಗಲೇ ಯೋಜಿಸಲಾಗಿದೆ. ಅದು ಆತಂಕದ ವಿಷಯವಲ್ಲ ತಾನೇ? ಖಂಡಿತ ಇಲ್ಲ. ಅದನ್ನು ನಿನ್ನ ಮನಸ್ಸಿನಿಂದ ತೆಗೆದುಹಾಕು. ಮೊದಲು ನಿನ್ನ ಬಯಕೆ ಏನಾದರೂ ಇದ್ದರೆ ಅದನ್ನು ಹೇಳು. ಯಾವ ಬಯಕೆಯೂ ಇಲ್ಲ ಸ್ವಾಮಿ. ಪ್ರಾಣಪ್ರಿಯರಾದ ನಿಮ್ಮ ಜೊತೆಗೆ ಇರುವಾಗ ಏನು ತಾನೇ ಬೇಕೆನಿಸುತ್ತದೆ. ನಿಮ್ಮ ಪ್ರೇಮ ಹೊಂದಿದ್ದರೆ ಸಾಕು. ನನ್ನ ಸಮಸ್ತ ಬಯಕೆಗಳೂ ಈಡೇರಿದಂತೆ. ಜಾನಕಿ, ಸೀತಾರಾಮರೆಂಬುದು ಒಂದರೊಡನೊಂದು ಬೆರೆತು ಹೋದ ಹೆಸರುಗಳು. ನಾನು ನೀನು ಬೇರೆ ಬೇರೆ ಅಲ್ಲ ಜಾನಕಿ. ನಮಗೆ ಪುತ್ರ ಭಾಗ್ಯದ ಕ್ಷಣ ಸನ್ನಿಹಿತವಾಗಿರುವಾಗ ನಿನ್ನ ಬಯಕೆ ಏನಾದರೂ ಇದ್ದದೆ ಅದನ್ನು ಪೂರೈಸಬೇಕೆಂಬುದೇ ನನ್ನ ಬಯಕೆ. ಸ್ವಾಮಿ, ನೀವು ಇಷ್ಟು ಪ್ರೀತಿಯಿಂದ ಒತ್ತಾಯದಿಂದ ಮತ್ತೆ ಮತ್ತೆ ಕೇಳುತ್ತಿರುವುದರಿಂದ ನನ್ನಲ್ಲಿ ಮೂಡುತ್ತಿರುವ ಒಂದು ಆಸೆಯನ್ನು ಹೇಳುತ್ತೇನೆ. ನೀವು ಹಾಸ್ಯ ಮಾಡಬಾರದು. ಏನು? ನಾನು ಹಾಸ್ಯ ಮಾಡಬಹುದಾದ ವಿನೋದದ ಬಯಕೆ ಇರಲಿ, ಅದೇನೆಂದು ಹೇಳು. ನಾನು ಖಂಡಿತ ಹಾಸ್ಯ ಮಾಡಲಾರೆ. ಸ್ವಾಮಿ, ನನಗೆ ತಪೋವನಗಳನ್ನು ನೋಡಬೇಕೆಂದು ಆಸೆಯಾಗುತ್ತಿದೆ. ಏನು? ತಪೋವನವನ್ನು ನೋಡುವ ಬಯಕೆಯೇ? ಈ ನಿನ್ನ ಬಯಕೆ ಬಹಳ ವಿಚಿತ್ರವಾಗಿದೆ ಸೀತೆ. ಇಂಥ ಬಯಕೆ ಏಕೆ ಬಂತು ಎಂದು ನನಗೂ ಅಚ್ಚರಿಯಾಗುತ್ತಿದೆ. ಗಂಗಾ ನದಿ ತೀರದಲ್ಲಿ ಮಹಾ ತೇಜಸ್ವಿಗಳಾದ ಮಹರ್ಷಿಗಳ ಪಾದ ಮೂಲದಲ್ಲಿ ಕೆಲವು ದಿನಗಳಾದರೂ ಇದ್ದು ಬರಬೇಕೆಂದು ಆಸೆಯಾಗುತ್ತಿದೆ. ಅಂಥ ಮಹಾತ್ಮರ ತಪೋವನದಲ್ಲಿ ಒಂದು ದಿನವಾದರೂ ಕಳೆಯಬೇಕೆಂದು ಆಸೆಯಾಗುತ್ತಿದೆ. ಆಗಲಿ ಸೀತೆ, ನಿನ್ನ ಬಯಕೆಯನ್ನು ಈಡೇರಿಸುವುದು ನನ್ನ ಕರ್ತವ್ಯ. ಶೀಘ್ರದಲ್ಲಿ ಅದಕ್ಕೆ ವ್ಯವಸ್ಥೆಗಳನ್ನು ಮಾಡುತ್ತೇನೆ. ಮತ್ತಾವುದಾದ್ರೂ ಬಯಕೆ ಇದ್ದರೆ ಹೇಳು. ಇಲ್ಲ ಸ್ವಾಮಿ, ಮತ್ಯಾವ ಬಯಕೆಯೂ ಇಲ್ಲ. ತಪೋವನದಲ್ಲಿ ಕೆಲವು ಕಾಲ ಇದ್ದು ಋಷಿ ಪತ್ನಿಯರಿಗೆ ಉಡುಗೊರೆಯನ್ನು ಕೊಡಬೇಕು. ಅವರ ಆಶೀರ್ವಾದವನ್ನು ಪಡೆದು ಬರಬೇಕು. ಅಷ್ಟೇ ನನ್ನ ಬಯಕೆ. ಅದನ್ನು ಈಡೇರಿಸಿದರೆ ಸಾಕು, ನಾನು ಧನ್ಯಳಾಗುತ್ತೇನೆ. ಸೀತೆ, ನಿನ್ನ ಬಯಕೆ ಖಂಡಿತ ಈಡೇರುತ್ತದೆ. ಮಹಾಪ್ರಭುಗಳಿಗೆ ಜಯವಾಗಲಿ. ಒಂದು ಸಂದೇಶವನ್ನು ತಂದಿದ್ದೇನೆ ಪ್ರಭು. ಅದೇನೆಂದು ಹೇಳು. ಗುಪ್ತಚಾರರು ತಮ್ಮ ಸಂದರ್ಶನಕ್ಕಾಗಿ ಕಾಯುತ್ತಿದ್ದಾರೆ. ಆಗಲಿ, ಸಂದರ್ಶನ ಶಾಲೆಗೆ ನಾನೇ ಬರುತ್ತೇನೆ. ನೀನಿನ್ನು ಹೊರಡು. ಅಪ್ಪಣೆ ಪ್ರಭು. ಸೀತೆ, ನಾನು ಗುಪ್ತಚಾರನನ್ನು ಕಂಡು ಬರುತ್ತೇನೆ. ಬರುವುದು ತಡವಾಗುತ್ತದೆಯೇ? ಆಗಬಹುದು. ಗುಪ್ತಚಾರರು ತಂದಿರುವ ವಿಷಯಗಳನ್ನು ಸಾವಧಾನವಾಗಿ ಕೇಳಬೇಕು. ಅದಕ್ಕೆ ತಕ್ಕ ಪರಿಹಾರವನ್ನು ಆಲೋಚಿಸಬೇಕು. ಏಕೆ? ಅಲ್ಲಿಯವರೆಗೂ ನೀನು ಒಬ್ಬಳೇ ಇರಬೇಕೆಂದು ಆಲೋಚಿಸುತ್ತಿರುವೆಯಾ? ಸ್ವಾಮಿ, ನೀವು ಅಪ್ಪಣೆ ಕೊಟ್ಟರೆ ಸ್ವಲ್ಪ ಹೊತ್ತು ನನ್ನ ಸೋದರಿಯರ ಜೊತೆ ಇದ್ದು ಬರಲೇ? ಹಾಗೆ ಮಾಡು. ಒಂಟಿಯಾಗಿರುವುದರ ಬದಲು ಅದೇ ಒಳ್ಳೆಯದು. ನಾನು ಬರುತ್ತೇನೆ ಸೀತೆ. ಸ್ವಾಮಿ, ನಾನು ಬರಲೇ?
ಸೋದರಿಯರೇ, ನಮ್ಮ ಸೀತೆ ನಮ್ಮನ್ನು ಇಷ್ಟೊಂದು ಕಡೆಗಣಿಸುವಳೆಂದು ನಾವು ಅಂದುಕೊಂಡಿರಲಿಲ್ಲ. ಅಯ್ಯೋ, ಇದೆಂಥ ಆರೋಪ! ಅಂಥ ಕೆಲಸ ನಾನೇನು ಮಾಡಿದೆ? ಎಷ್ಟು ಕಾಲವಾಯಿತು, ಇನ್ನು ಕೆಲವೇ ದಿನಗಳಲ್ಲಿ ನೀನು ತಾಯಿಯಾಗುತ್ತಿರುವೆ. ಅದಕ್ಕೂ ನಿಮ್ಮ ಆಕ್ಷೇಪಣೆಗೂ ಏನು ಸಂಬಂಧ? ಸಂಬಂಧವಿದೆ ಸೀತೆ. ನೀನು ನಮ್ಮ ಬಳಿ ಒಂದೇ ಒಂದು ಬಯಕೆಯನ್ನಾದರೂ ಹೇಳಿದೆಯಾ? ನಮ್ಮ ಸಮಾಧಾನಕ್ಕಾದರೂ ಒಂದೇ ಒಂದು ಸಣ್ಣ ಬಯಕೆಯನ್ನಾದರೂ ಹೇಳಿದೆಯಾ? ಓ, ಇದೋ ನಿಮ್ಮ ಆಕ್ಷೇಪಣೆ. ನಾನು ಅಂದೆ ಮೊದಲ ಬಯಕೆ ನನ್ನ ಪತಿಗೆ ಹೇಳಿದ ಮೇಲೆ ಉಳಿದವರ ವಿಷಯ ಎಂದು ಹೇಳಿರುವೆನಲ್ಲ. ಅಂದರೆ ನೀನು ರಾಮನ ಬಳಿ ನಿನ್ನ ಬಯಕೆಯನ್ನು ಹೇಳಿದೆಯಾ? ರಾಮ ಅದನ್ನು ಈಗಾಗಲೇ ಈಡೇರಿಸಿದನೆ ಅಥವಾ ಈಡೇರಿಸುವುದಾಗಿ ಮಾತು ಕೊಟ್ಟಿರುವನೆ? ಇಂದು ತಾನೇ ನನ್ನ ಬಯಕೆಯನ್ನು ನನ್ನ ಸ್ವಾಮಿಗೆ ಹೇಳಿದೆ. ಅದನ್ನು ಈಡೇರಿಸುವ ಭರವಸೆಯೂ ಕೊಟ್ಟಿದ್ದಾರೆ. ಆ ಬಯಕೆ ಏನೆಂದು ನಮಗೂ ಹೇಳು. ಹೌದು ಹೌದು, ಅದೇನೆಂದು ತಿಳಿಯುವ ಕುತೂಹಲ ನಮಗೂ ಆಗುತ್ತಿದೆ. ಇಷ್ಟು ತಡವಾಗಿ ಕೇಳಿರಬೇಕಾದರೆ ಅದು ಘನವಾದ ಬಯಕೆಯೇ ಆಗಿರಬೇಕು. ನೀವು ತಿಳಿಯಬಾರದ ಬಯಕೆ ಏನೂ ಅಲ್ಲ. ಅದನ್ನು ಕೇಳಿದರೆ ನೀವು ಪರಿಹಾಸ ಮಾಡಬಹುದು. ಗುಪ್ತಚಾರರೇ, ನಾನು ನಿಮಗೆ ವಹಿಸಿದ ಕರ್ತವ್ಯವನ್ನು ನೀವು ನಿಷ್ಠೆಯಿಂದ ನಡೆಸುತ್ತಿರುವಿರೆಂದು ನಾನು ಭಾವಿಸುತ್ತೇನೆ. ಖಂಡಿತ ಪ್ರಭು, ನಾವು ನಿಷ್ಠೆ ಮತ್ತು ಶ್ರದ್ಧೆಯಿಂದ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದೇವೆ. ಸರಿ, ಪ್ರಜೆಗಳ ಅಭಿಪ್ರಾಯ ಏನೆಂದು ತಿಳಿಸಿ. ನಮ್ಮ ಪ್ರಜೆಗಳಾಗಲಿ ಋಷಿಮುನಿಗಳಾಗಲಿ ನಿಮ್ಮ ಬಗ್ಗೆ ಅಭಿಮಾನ ಮತ್ತು ಪ್ರೀತಿಗಳಿಂದ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಭು. ಗುಪ್ತಚಾರರೇ, ಪ್ರೀತಿ, ಅಭಿಮಾನ, ಹೊಗಳಿಕೆಗೆ ನಾನು ಒಪ್ಪುವಂತಿಲ್ಲ. ಅತಿ ಸಣ್ಣ ಕೊರತೆ ಅಥವಾ ತಪ್ಪಿದ್ದರೂ ಸರಿ, ಅದು ರಾಜನಾದವನಿಗೆ ಒಂದು ಕಳಂಕ. ಸುಂದರವಾದ ಚಿತ್ರವನ್ನು ಒಂದು ಮಸಿ ಹಾಳು ಮಾಡುವಂತೆ ರಾಜನ ಖ್ಯಾತಿ ನಾಶವಾಗುತ್ತದೆ. ಅಂತ ಯಾವ ಅಭಿಪ್ರಾಯವೂ ಇಲ್ಲ ಪ್ರಭು. ಪ್ರಜೆಗಳೆಲ್ಲ ನಿಮ್ಮ ಬಗ್ಗೆ ಪ್ರೀತಿಯಿಂದಲೇ ಮಾತನಾಡುತ್ತಿದ್ದಾರೆ. ನನಗೆ ಬೇಸರವಾಗಬಹುದೆಂದು ನೀವು ಸತ್ಯವನ್ನು ಮರೆ ಮಾಡಬೇಕಾಗಿಲ್ಲ. ಏಕೆಂದರೆ ಅಹಂಕಾರ, ಅವಜ್ಞ, ಅವಿವೇಕಗಳಿಂದ ನನ್ನಿಂದ ಕೆಲವು ಅನುಚಿತ ಕಾರ್ಯಗಳು ನಡೆದಿರಬಹುದು. ನಾನದನ್ನು ತಿದ್ದುಕೊಂಡು ಮುನ್ನಡೆಯಬೇಕಾಗಿದೆ. ಸರಿ, ಒಬ್ಬೊಬ್ಬರಾಗಿ ನೀವು ಕೇಳಿರುವ ವಿಷಯಗಳನ್ನು ನನಗೆ ತಿಳಿಸಿ. ಮಹಾಪ್ರಭು, ನೀವು ಸಮುದ್ರಕ್ಕೆ ಸೇತುವೆ ಕಟ್ಟಿ ಲಂಕೆಗೆ ಹೋಗಿ ರಾಕ್ಷಸರನ್ನು ಜಯಿಸಿದ್ದು ಬಹಳ ಜನರು ಹೆಮ್ಮೆಯಿಂದ ನೆನೆಯುತ್ತಾರೆ. ರಾವಣನಂತ ಮಹಾಶಕ್ತಿವಂತನಾದ ರಾಕ್ಷಸನನ್ನು ಅವನ ಬಂಧು ಪರಿವಾರ ಸಹಿತ ಸಂಹರಿಸಿದ್ದನ್ನು ಲೋಕೋತ್ತರ ಕಾರ್ಯವೆಂದು ಜನ ಹೊಗಳುತ್ತಿದ್ದಾರೆ ಪ್ರಭು. ಇಕ್ಷ್ವಾಕು ಕುಲ ನಿಮ್ಮಿಂದ ಇನ್ನಷ್ಟು ಉಜ್ವಲವಾಯಿತು ಪ್ರಭು. ಹಿಂದಿನ ರಾಜರಿಗಿಂತ ನೀವು ಮಾಡಿದ ಕಾರ್ಯದಿಂದ ನಿಮ್ಮ ವಂಶ ಕೀರ್ತಿವಂತವಾಯಿತೆಂದು ಮಾತಾಡಿಕೊಳ್ಳುತ್ತಿದ್ದಾರೆ ಪ್ರಭು. ಧರ್ಮವನ್ನು ಮೀರದೆ ಪ್ರಜೆಗಳನ್ನು ತಂದೆಯಾಗಿ ಪಾಲಿಸುತ್ತಿರುವ ನಿಮ್ಮ ಉದಾರ ಗುಣದಿಂದ ಎಲ್ಲರೂ ಸಂತುಷ್ಟರಾಗಿದ್ದಾರೆ ಪ್ರಭು. ರಾಮಚಂದ್ರನ ಪ್ರಜೆಗಳಾಗಿರುವುದೇ ನಮ್ಮ ಜನ್ಮ ಜನ್ಮಾಂತರದ ಮಹಾಭಾಗ್ಯವೆಂದು ಬಹಳ ಜನರು ಭಕ್ತಿಯಿಂದ ನಡೆದುಕೊಳ್ಳುತ್ತಿದ್ದಾರೆ ಪ್ರಭು. ಇದೆಲ್ಲವೂ ಹೊಗಳಿಕೆಗಳೇ ಆದವು. ಒಂದಾದರೂ ತೆಗಳಿಕೆಯ ನುಡಿಯೂ ಇಲ್ಲವೇ? ಒಂದೇ ಒಂದು ಅಸಮಾಧಾನದ ದನಿಯೂ ಇಲ್ಲವೇ? ಯಾರು ಒಂದೇ ಒಂದು ದೋಷವನ್ನು ಎತ್ತಿ ಆಡಲಿಲ್ಲವೇ? ಬಯಕೆ ನಿನ್ನದು, ಈಡೇರಿಸುವುದು ನಿನ್ನ ಪತಿ. ನಾವೇಕೆ ಪರಿಹಾಸ ಮಾಡೋಣ? ನಿನ್ನನ್ನು ಪರಿಹಾಸ ಮಾಡಿ ನಾವು ಗಳಿಸುವುದಾದರೂ ಏನಿದೆ? ಸಂತೋಷವಾದರೆ ಒಂದಷ್ಟು ನಕ್ಕು ಬಿಡುತ್ತೇವೆ ಅಷ್ಟೇ. ನೀವು ಇತ್ತೀಚೆಗೆ ಬಹಳ ಮಾತನಾಡುವುದನ್ನು ಕಲಿತು ಬಿಟ್ಟಿರಿ. ಹೋಗಲಿ ಬಿಡಿ, ಹೇಳುತ್ತೇನೆ ಕೇಳಿ. ಕೆಲವು ದಿನ ಗಂಗಾ ತೀರದ ಪ್ರಶಾಂತವಾದ ಋಷ್ಯಾಶ್ರಮಗಳಲ್ಲಿ ಇದ್ದು ಬರಬೇಕೆಂಬ ನನ್ನ ಬಯಕೆಯನ್ನು ನನ್ನ ಸ್ವಾಮಿಗೆ ಹೇಳಿದೆ. ಅದನ್ನು ಅವರು ಶೀಘ್ರದಲ್ಲಿ ಈಡೇರಿಸುವುದಾಗಿ ಹೇಳಿದ್ದಾರೆ. ಏಕೆ ಎಲ್ಲರೂ ಸುಮ್ಮನಾದಿರಿ? ಎಂಥ ವಿಚಿತ್ರ ಬಯಕೆ ಎಂದು ನಗು ಬರುತ್ತಿದೆಯೇ? ಇದರಲ್ಲಿ ನಗುವುದಾದರೂ ಏನಿದೆ? ಋಷಿಗಳ ಪುಣ್ಯಾಶ್ರಮದ ಸಂದರ್ಶನ ಒಳ್ಳೆಯದೇ ಅಲ್ಲವೇ? ಮುಂದೆ ಹುಟ್ಟಲಿರುವ ನಿನ್ನ ಮಗುವಿಗೆ ಋಷಿಗಳ ಆಶೀರ್ವಾದ ದೊರೆಯುತ್ತದೆ. ಅದರಿಂದ ಮುಂದೆ ನಿನ್ನ ಪುತ್ರ ಮಹಾಧರ್ಮಾತ್ಮನಾಗಿ ಕೀರ್ತಿಶಾಲಿಯಾಗುತ್ತಾನೆ.
ಸದ್ಯ ನೀವು ಹಾಸ್ಯ ಮಾಡದೆ ಮೆಚ್ಚಿದಿರಲ್ಲ, ಅದೇ ನನಗೆ ಸಮಾಧಾನ. ಆದರೆ ಈ ಸ್ಥಿತಿಯಲ್ಲಿ ನಿನಗೆ ತೊಂದರೆಯಾಗುವುದಿಲ್ಲವೇ ಎಂದು ನಮಗೆ ಯೋಚನೆ ಬರುತ್ತಿದೆ. ನಾವು ನಿನ್ನ ಜೊತೆಗೆ ಬರುತ್ತೇವೆ. ಒಬ್ಬಳೇ ಹೋಗಿ ಪ್ರಶಾಂತವಾಗಿ ಇದ್ದು ಬರಬೇಕೆಂದು ಅವಳ ಆಸೆ. ನಾವು ಜೊತೆಯಲ್ಲಿ ಹೋದರೆ ಶಾಂತಿ ಎಂಬುದು ಬರೀ ಭ್ರಾಂತಿ. ಚಿಂತಿಸಬೇಡಿ ಸೋದರಿಯರೇ, ಹೆಚ್ಚು ಕಾಲ ಅಲ್ಲಿರುವುದಿಲ್ಲ. ಒಂದೆರಡು ದಿನ ಇದ್ದು ಬೇಗನೆ ಬಂದು ಬಿಡುತ್ತೇನೆ. ಒಂದೇ ಒಂದು ಅಸಮಾಧಾನದ ದನಿಯೂ ಇಲ್ಲವೇ? ಯಾರು ಒಂದೇ ಒಂದು ದೋಷವನ್ನು ಎತ್ತಿ ಆಡಲಿಲ್ಲವೇ? ಇಲ್ಲ ಪ್ರಭು. ಸರಿಯಾಗಿ ನೆನಪು ಮಾಡಿ, ಸಂಕೋಚ ಪಡಬೇಡಿ. ಅದು ಎಂತಹ ಮಾತೇ ಆಗಿರಲಿ, ಕೆರಳಿಸುವುದಾಗ್ಲಿ ಮರುಗಿಸುವುದಾಗ್ಲಿ, ಅದು ಏನೇ ಆದರೂ ನಾನದನ್ನು ಕೇಳಲು ಸಿದ್ಧನಾಗಿದ್ದೇನೆ. ನೀವದನ್ನು ಹೇಳಿ. ನಾರದರೆ, ಪರಿಸ್ಥಿತಿ ಈಗ ಸಂದಿಗ್ಧವಾಗಿದೆ. ರಾಮನು ಈಗಾಗಲೇ ಸೀತೆಯ ತಪೋವನದ ಸಂದರ್ಶನದ ಆಸೆ ಈಡೇರಿಸುವುದಾಗಿ ಮಾತು ಕೊಟ್ಟಿದ್ದಾನೆ. ಅಗಸ ನಿಂದಿಸಿದ ವಿಷಯವನ್ನು ರಾಮನಿಗೆ ಹೇಳಬಾರದೆಂದು ಚಾರರು ನಿರ್ಧರಿಸಿದ್ದಾರೆ. ಮುಂದೇನು ನಾರದರೆ? ದೇವೇಂದ್ರ, ರಾಮಚಂದ್ರ ಸತ್ಯವಂತ. ಸತ್ಯ ಪರಾಕ್ರಮ ಎಂಬುದು ಅವನ ಬಿರುದು. ತಾನು ಸತ್ಯದಿಂದ ನಡೆದುಕೊಳ್ಳುವ ಅವನು ಬೇರೆಯವರಿಂದಲೂ ಸತ್ಯವನ್ನೇ ನಿರೀಕ್ಷಿಸುತ್ತಾನೆ. ನಾರದರೆ, ಅಂದರೆ ಅಗಸನ ವಿಷಯವನ್ನು ಗುಪ್ತಚರರು ಹೇಳಿಬಿಡುತ್ತಾರೆಯೇ? ಹಾಗೆ ಹೇಳಿದ್ದೇ ಆದರೆ ಶ್ರೀರಾಮನ ಮೇಲೆ ಅದು ಎಂಥ ಪರಿಣಾಮ ಉಂಟು ಮಾಡಬಹುದು? ಅದು ಸೀತಾದೇವಿಯ ಮೇಲೆ ಏನಾದರೂ ಪರಿಣಾಮ ಉಂಟು ಮಾಡಬಹುದೇ? ರಾಮಚಂದ್ರ ಕಂಡ ಅಶುಭದ ಕನಸು ನಿಜವಾಗಬಹುದು. ಇದಕ್ಕೆಲ್ಲ ನೀವೇ ಉತ್ತರ ಹೇಳಬೇಕು. ದೇವೇಂದ್ರ, ಇಷ್ಟು ಅವಸರ ಬೇಡ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವ ಮೊದಲು ಗುಪ್ತಚಾರರು ರಾಮನೊಡನೆ ಏನು ಹೇಳುತ್ತಾರೋ ಅದನ್ನು ತಿಳಿಯೋಣ. ನಾರಾಯಣ ನಾರಾಯಣ. ಪ್ರಭು, ನಿಮ್ಮ ಹೆಸರನ್ನು ಹೇಳಿದವನು ಶಿವನಾಗುತ್ತಾನೆ. ನಿಮ್ಮ ಸೇವೆಯನ್ನು ಮಾಡಿದವನು ಚತುರ್ಮುಖ ಬ್ರಹ್ಮನಾಗುತ್ತಾನೆ. ಕಾಪಾಡು ಎಂದು ಮೊರೆ ಹೊಕ್ಕವನು ಸೂರ್ಯ ಚಂದ್ರರಿರುವವರೆಗೂ ಬಾಳುತ್ತಾನೆ. ಅವನ ಐಶ್ವರ್ಯ ವೈಭವಗಳಿಂದ ಇಂದ್ರ ಪದವಿಯನ್ನು ಮೀರಿದವನಾಗುತ್ತಾನೆ. ಸೂರ್ಯನನ್ನು ಸ್ವಲ್ಪ ಹೊತ್ತು ಕಾವಳ ಮುಸುಕಿದರೇನಂತೆ. ಚಾರ, ನಿನ್ನ ಮಾತಿನಲ್ಲಿ ಏನೋ ಕಟಕಿ ಇದೆ. ಸೂರ್ಯನನ್ನು ಕಾವಳುವ ಮುಸುಕಿದರೇನು ಎಂಬುದಕ್ಕೆ ಅರ್ಥವೇನು? ನನ್ನ ಅರಸುತನದಲ್ಲಿ ಏನೋ ಕೊರತೆ ಇದೆ ಎಂದು ಅರ್ಥವೇ? ಪ್ರಭು, ನೀವು ಪುಣ್ಯ ಸ್ವರೂಪರೆಂಬುದನ್ನು ಕಲ್ಲಾದ ಅಹಲ್ಯೆ ಎಣ್ಣಾದ ಪ್ರಸಂಗವೇ ಹೇಳುತ್ತದೆ. ಅಜ್ಞಾನಿಗಳು ಮಾಡಿದ ನಿಂದೆಯನ್ನು ಹೇಳುವುದೇಕೆ, ಕೇಳುವುದೇಕೆ? ಅಜ್ಞಾನಿಗಳೋ ಜ್ಞಾನಿಗಳು, ನಿಂದೆ ನಿಂದೆಯೇ. ನೀವದನ್ನು ಹೇಳಲೇಬೇಕು, ನಾನದನ್ನು ಕೇಳಲೇಬೇಕು. ಬಟ್ಟೆ ತೊಳೆಯುವ ಅಗಸ ನಿಮ್ಮ ಸದ್ಗುಣ ಮತ್ತು ಸತ್ಕೀರ್ತಿಯ ಮಹಿಮೆಯನ್ನೇನು ಬಲ್ಲ? ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ನನಗೆ ಕೋಪ ಬಂತು. ಮಂತ್ರದಿಂದ ಪವಿತ್ರವಾದ ಜಲವನ್ನು ಕಾಗೆ ಮೈಲಿಗೆ ಮಾಡಲು ಸಾಧ್ಯವೇ ಎಂದುಕೊಂಡೆ. ಪ್ರಭು, ಈ ಅಲ್ಪ ವಿಷಯವನ್ನು ನಿಮಗೆ ಹೇಳಬಾರದೆಂದುಕೊಂಡಿದ್ದೆ. ನೀವು ಒತ್ತಾಯ ಮಾಡಿದ ಮೇಲೆ ಹೇಳಲೇಬೇಕಾಯಿತು ಪ್ರಭು. ಈ ಅಗಸನ ಮಾತನ್ನು ಯಾರು ಕೇಳಿದವರು? ನಾನೇ ಪ್ರಭು. ನೀನು ಏನು ನೋಡಿದೆ, ಏನು ಕೇಳಿದೆ ಎಂಬುದನ್ನು ಇನ್ನೊಮ್ಮೆ ವಿವರವಾಗಿ ಹೇಳು.
ಹೇಳುತ್ತೇನೆ ಪ್ರಭು. ಯಾವುದೋ ಶುಭ ಸಮಾರಂಭದ ಕಾರಣವಾಗಿ ಅಗಸ ತನ್ನ ಹೆಂಡತಿಗೆ ತವರಿಗೆ ಹೋಗಿ ಬರಲು ಅನುಮತಿ ನೀಡಲಿಲ್ಲ. ಆದರೆ ಅವಳು ಹೋಗಿ ಬಂದ ನಂತರ ಗಂಡನನ್ನು ಸಮಾಧಾನ ಪಡಿಸಬಹುದೆಂದು ಹೋಗಿ ಬಂದಳು. ತಾಯಿಯ ಕಾಯಿಲೆ ಕಾರಣದಿಂದಾಗಿ ಸ್ವಲ್ಪ ತಡವಾಗಿಯೇ ಬಂದಳು. ಆದರೆ ಅವನು ಅವಳನ್ನು ಸ್ವೀಕರಿಸಲು ನಿರಾಕರಿಸಿದ. ಅತ್ತೆ, ನೀವಾದ್ರೂ ನಿಮ್ಮ ಮಗನಿಗೆ ಬುದ್ಧಿ ಹೇಳಿ ಅತ್ತೆ. ಯಾರು ತವ್ರ ಮನೆಗೆ ಹೋಗೋದೇ ಇಲ್ವಾ? ಗಂಡನ ಮನೆಗೆ ಬಂದ ತಕ್ಷಣ ತವ್ರ ಮನೆನ ಮರ್ತು ಬಿಡ್ಬೇಕಾಗತ್ತೆ. ಹೌದು ಕಣ, ಏನೋ ಆಗಿದ್ದಾಗೋಯ್ತು. ಕೋಪ ಬಿಟ್ಟು ಅವಳನ್ನ ಒಳಗ್ ಕರ್ಕೋ. ಆಗಲ್ಲ ಅಂದ್ರೆ ಆಗಲ್ಲ. ಯಾರ್ದೋ ಆಶ್ರಯದಲ್ಲಿ ಇದ್ದು ಬಂದ ಹೆಂಡತಿನ ಮತ್ತೆ ಮನೆ ಒಳಗಡೆ ಸೇರಿಸ್ಕೊಳ್ಳೋದಕ್ಕೆ ನಾನೇನ್ ನಮ್ಮ ರಾಜ ರಾಮಚಂದ್ರ ಕೆಟ್ಟೋದ್ನ? ಆ ಕ್ಷಣ ಅವನನ್ನು ಸೀಳಿ ಹಾಕಬೇಕೆಂದೆನಿಸಿತು. ಆದರೆ ತಮ್ಮ ಆಜ್ಞೆ ನೆನಪಾಗಿ ಸುಮ್ಮನಾದೆ. ಇಷ್ಟು ನಡೆದ ವಿಷಯ ಇನ್ನು ಪ್ರಭು ಚಿತ್ತ. ಅಯ್ಯೋ, ಗುಪ್ತಚಾರರು ಅಗಸನ ವಿಷಯವನ್ನು ರಾಮನಿಗೆ ಹೇಳಿಯೇ ಬಿಟ್ಟರಲ್ಲ. ಸತ್ಯ ಪರಾಕ್ರಮನಾದ ರಾಮಚಂದ್ರನೆದುರು ಸುಳ್ಳು ಹೇಳಲು ಸಾಧ್ಯವೇ? ಗುಪ್ತಚಾರರು ಇದ್ದ ವಿಷಯವನ್ನು ಇದ್ದಂತೆಯೇ ಹೇಳಿಬಿಟ್ಟರು. ನಾರದರೆ, ರಾಮರಾಜ್ಯ ಎಷ್ಟೊಂದು ಸುಭಿಕ್ಷವಾಗಿದೆ, ಎಷ್ಟೊಂದು ಶಾಂತಿ ನೆಮ್ಮದಿಯಿಂದ ಕೂಡಿದೆ. ಈ ಅಗಸ ಪ್ರಭುನಿಂದನೆಯನ್ನು ಮಾಡುವ ಅಗತ್ಯವಾದರೂ ಏನಿತ್ತು? ರಾಮನ ಗುಣವಿಶೇಷಗಳನ್ನು ಬಲ್ಲವನಾಗಿದ್ದರೂ ಆ ಅಗಸ ರಾಮನಲ್ಲಿ ದೋಷ ಹುಡುಕಿದ್ದು ಸರಿಯೇ? ತನ್ನನ್ನು ಶ್ರೀರಾಮನಿಗೆ ಹೋಲಿಸಿಕೊಂಡು ಉದ್ದಟತನ ತೋರಿದಂತಾಗಲಿಲ್ಲವೇ? ಯಾರೊಬ್ಬರೂ ಆಡದ ಅಂತ ಕೇಳು ಮಾತನ್ನು ಆ ಅಗಸ ನುಡಿಯಲು ಕಾರಣವಾದರೂ ಏನು? ಅದಕ್ಕೊಂದು ಶಾಪದ ವೃತ್ತಾಂತವಿದೆ ಎಂದು ನಾನು ಮೊದಲೇ ಹೇಳಲಿಲ್ಲವೇ? ಆ ವೃತ್ತಾಂತವೇನೆಂದು ದಯಮಾಡಿ ತಿಳಿಸಿ. ಹೇಳುತ್ತೇನೆ. ಸೀತೆ ಆಗಿನ್ನೂ ಅವಿವಾಹಿತೆ. ರಾಮನೊಂದಿಗೆ ಸ್ವಯಂವರ ನಡೆದಿರಲಿಲ್ಲ. ಸೀತೆ ಮಿಥಿಲೆಯಲ್ಲಿ ತನ್ನ ಸೋದರಿಯರೊಂದಿಗೆ ಆನಂದದಿಂದ ಇದ್ದಳು. ಆಗ ವಾಲ್ಮೀಕಿ ಮುನಿಯ ಆಶ್ರಮದ ಗಿಳಿ ದಂಪತಿಗಳು ಸೀತೆಯ ಅರಮನೆಯ ಉದ್ಯಾನವನಕ್ಕೆ ಬಂದವು. ಆ ಗಿಳಿಗಳ ಮಾತುಗಳನ್ನು ಕೇಳಿ ಸೀತೆಯ ಸಖಿಯರು ಬೆರಗಾದರು. ನೀನೇಕೆ ಉಪವಾಸ ಮಾಡುತ್ತಿರುವೆ? ಹೌದು, ನನಗೆ ಒಂಟಿಯಾಗಿ ಪತಿಯಿಂದ ದೂರ ಇರುವುದಕ್ಕಿಂತ ಸಾಯುವುದೇ ಮೇಲು. ಈ ಮಾತನ್ನು ನಿನ್ನ ರಾಜಕುಮಾರಿಗೆ ಹೇಳು. ನಾನು ಯಾವ ಹಣ್ಣನ್ನು ತಿನ್ನುವುದಿಲ್ಲ, ಬದುಕುವುದೂ ಇಲ್ಲ. ಸರಿ ಸರಿ, ನೀನು ನಮ್ಮ ಮಾತು ಕೇಳುವುದಿಲ್ಲ. ನಾವು ರಾಜಕುಮಾರಿ ಸೀತೆಯನ್ನೇ ಕರೆತರುತ್ತೇವೆ. ಸೀತೆ, ಗಿಳಿಯಾದ ನನ್ನನ್ನು ನನ್ನ ಗಂಡನಿಂದ ದೂರ ಮಾಡಿದಂತೆ ನೀನು ಗರ್ಭಿಣಿಯಾದಾಗ ನಿನ್ನ ಗಂಡನಿಂದ ದೂರವಿರುವಂತಾಗಲಿ. ದೇವೇಂದ್ರ, ಹೀಗೆ ಸೀತೆ ತನ್ನ ಬಾಲ್ಯದಲ್ಲಿ ಹೆಣ್ಣು ಗಿಳಿ ಗರ್ಭಿಣಿಯಾಗಿದ್ದರೂ ಅದನ್ನು ಲೆಕ್ಕಿಸದೆ ತನ್ನ ಬಳಿಯೇ ಇರಿಸಿಕೊಳ್ಳುವ ಪ್ರಯತ್ನ ಮಾಡಿದಳು. ಆಗ ಹೆಣ್ಣು ಗಿಳಿ ತನ್ನ ಪತಿ ಅಗಲಿಕೆಯನ್ನು ಸಹಿಸಿಕೊಳ್ಳಲಾಗದೆ ತನ್ನಂತೆಯೇ ಸೀತೆಗೂ ಪತಿ ಅಗಲಿಕೆ ಉಂಟಾಗಲಿ ಎಂದು ಶಾಪ ಕೊಟ್ಟು ಪ್ರಾಣ ಬಿಟ್ಟಿತು. ಸತಿಯ ಅಗಲಿಕೆಯಿಂದ ನೊಂದ ಗಂಡು ಗಿಳಿ ತನ್ನಂತೆಯೇ ಗರ್ಭಿಣಿ ಸತಿಯಿಂದ ರಾಮನಿಗೆ ವಿಯೋಗ ಉಂಟಾಗಲಿ ಎಂದು ಶಾಪ ಕೊಟ್ಟು ಪ್ರಾಣ ಬಿಟ್ಟಿತು. ಆ ಗಂಡು ಗಿಳಿಯೇ ಅಗಸನಾಗಿ ಹುಟ್ಟಿ ಸೀತಾರಾಮನ ವಿಯೋಗಕ್ಕೆ ಕಾರಣವಾಗುತ್ತಿದೆ. ಅಂದರೆ ಅಗಸನ ಮಾತಿನಿಂದ ಸೀತಾರಾಮರ ವಿಯೋಗ ಉಂಟಾಗುವುದೇ ಮುನೀಂದ್ರ? ದೇವೇಂದ್ರ, ರಾಮಚಂದ್ರ ಧರ್ಮ ಪರಿಪಾಲನೆಗಾಗಿ ಯಾರನ್ನು ಬೇಕಾದರೂ ತ್ಯಜಿಸಬಲ್ಲ. ಅಗಸನಾದರೂ ಅವನ ಮಾತಿಗೆ ಮನ್ನಣೆ ನೀಡಿದರೆ ಅಚ್ಚರಿಯೇನಲ್ಲ. ಅಲ್ಪತನದಿಂದ ಅಗಸನೊಬ್ಬ ಆಡಿದ ಮಾತು ಈ ಪ್ರಜೆಗಳ ಅಭಿಪ್ರಾಯವಾಗಲು ಹೇಗೆ ಸಾಧ್ಯ? ಅಲ್ಲ ನಾರದರೆ, ಅಗ್ನಿ ಪ್ರವೇಶದ ನಂತರ ಸೀತೆಯನ್ನು ಸ್ವೀಕರಿಸಿದ ಮೇಲೆ ಈ ಅಭಿಪ್ರಾಯಕ್ಕೇನು ಬೆಲೆ? ಸರ್ವ ಪ್ರಜೆಗಳ ಮಾತಿಗೆ ಮನ್ನಣೆ ಕೊಡಬೇಕು ಅಥವಾ ಒಬ್ಬ ಅಗಸನ ಮಾತಿಗೆ ಮನ್ನಣೆ ಕೊಡಬೇಕು? ಹಾಗೆ ಮನ್ನಣೆ ಕೊಟ್ಟದ್ದೇ ಆದರೆ ಅದು ಖಂಡಿತ ಅನುಚಿತವಾಗುವುದೆಂದು ನನ್ನ ಅಭಿಪ್ರಾಯ. ದೇವತೆಗಳೇ, ನಿಮಗೆ ಬಂದ ಪ್ರಶ್ನೆಗಳೇ ರಾಮನ ಪರಿವಾರಕ್ಕೂ ಬರುತ್ತದೆ. ರಾಮಚಂದ್ರ ಈ ವಿಷಯವನ್ನು ತನ್ನ ಸೋದರರಿಗೆ ತಿಳಿಸಲೇಬೇಕಾಗುತ್ತದೆ. ಆಗ ಅವರು ಸುಮ್ಮನಿರುತ್ತಾರೆಯೇ? ರಾಮಚಂದ್ರ ಸೋದರರಿಗೆ ಏನು ಸಮಾಧಾನ ಹೇಳುತ್ತಾನೆ, ಸೀತೆ ಈ ವಿಷಯವಾಗಿ ಯಾವ ನಿರ್ಧಾರ ಕೈಗೊಳ್ಳುತ್ತಾನೆ ಎಂದು ತಿಳಿದುಕೊಳ್ಳಲು ನಾನು ಕಾತರನಾಗಿದ್ದೇನೆ. ಏನಾಗುವುದೋ ಕಾದು ನೋಡೋಣ. ರಾಮನಲ್ಲಿ ದೋಷವಿದೆ. ಯುದ್ಧದಲ್ಲಿ ರಾವಣನನ್ನು ಕೊಂದು ಸೀತೆಯನ್ನು ಅರಮನೆಗೆ ಕರೆತಂದ. ಆದರೆ
ಅವಳ ಬಗ್ಗೆ ಅವನಿಗೆ ಕೋಪ ಸಂದೇಹಗಳು ಉಂಟಾಗಲೇ ಇಲ್ಲ. ಸೀತೆಯೊಂದಿಗೆ ರಾಮ ಹೇಗೆ ನಿರಾಳವಾಗಿ ಸಮಾಗಮ ಮಾಡುತ್ತಾನೆ. ರಾವಣನು ಸೀತೆಯನ್ನು ಮುಟ್ಟಿ ಎಳೆದುಕೊಂಡು ಹೋದ. ಅವಳು ಹಲವು ದಿನಗಳ ಕಾಲ ರಾವಣನ ವಶದಲ್ಲೇ ಇದ್ದಳು. ಅಂತ ಹೆಂಡತಿಯನ್ನು ರಾಮ ಏಕೆ ನಿಂದಿಸಲಿಲ್ಲ? ಯಥಾ ರಾಜ ತಥಾ ಪ್ರಜಾ ಅಂದ ಹಾಗೆ ನಾವು ಹಾಗೆ ನಡೆದುಕೊಳ್ಳಬೇಕಲ್ಲವೇ? ರಾಜನೇ ಹೀಗಾದರೆ ನಮ್ಮ ಹೆಂಡತಿಯರನ್ನು ನೀತಿವಂತರಾಗಿರುವಂತೆ ಕಟ್ಟು ಮಾಡುವುದು ಹೇಗೆ ಸಾಧ್ಯ? ಧರ್ಮಾತ್ಮ ನೀತಿವಂತನೆಂದುಕೊಳ್ಳುವ ನಮ್ಮ ರಾಜ ರಾಮ ಹೆಂಡತಿ ಮೇಲಿನ ವ್ಯಾಮೋಹದಿಂದ ಧರ್ಮ ನೀತಿಗಳಿಗೆ ತಿಲಾಂಜಲಿ ನೀಡಿಬಿಟ್ಟ ಇತ್ಯಾದಿ ಜನ ಮಾತನಾಡಿಕೊಳ್ಳುತ್ತಿದ್ದಾರೆ ಪ್ರಭು. ಆ ಅಗಸ ಅಲ್ಪನಿರಬಹುದು, ಆದರೆ ಅವನು ಹೊರಿಸಿರುವ ಅಪವಾದ ಘನವಾಗಿದೆ. ಇಂದು ಒಬ್ಬನ ಬಾಯಲ್ಲಿ ಬಂದ ಮಾತು ದಿನಕಳೆದಂತೆ ಹಲವರ ಬಾಯಲ್ಲಿ ಬರುವುದು ಸಾಧ್ಯ. ಪ್ರಜಾಭಿಪ್ರಾಯಕ್ಕೆ ಮಾನ್ಯತೆ ಕೊಡಬೇಕಾದ ರಾಜಧರ್ಮವನ್ನು ನಾನು ಪಾಲಿಸಬೇಕಾದರೆ ಸೀತೆಯ ವಿಷಯದಲ್ಲಿ ನಾನು ಒಂದು ನಿರ್ಧಾರಕ್ಕೆ ಬರಲೇಬೇಕು. ಹೌದು, ನಿರ್ಧಾರಕ್ಕೆ ಬರಲೇಬೇಕು. ಯಾರಲ್ಲಿ? ನನ್ನ ಸೋದರ ಭರತನನ್ನು ಕೂಡಲೇ ಬರುವಂತೆ ತಿಳಿಸು. ಪಣೆ ಪ್ರಭು. ನಾನು ಏಕಾದರೂ ಆ ಅಗಸನ ಮನೆಯ ಹತ್ತಿರ ಹೋದೆನೋ, ಈ ಹಾಳು ಕಿವಿಗಳಿಂದ ಅವನ ಪ್ರಭುನಿಂದನೇ ಮಾತುಗಳನ್ನು ಕೇಳಿದೆನೋ, ಅದರಿಂದ ಮುಂದೆ ಎಂಥ ಅನಾಹುತವಾಗಬಹುದು. ಹೌದು, ಏನಾದರೂ ಅನಾಹುತವಾಗುವುದೆಂದು ನನಗೂ ಅನಿಸುತ್ತಿದೆ. ಖಂಡಿತ ಒಳ್ಳೆಯದಂತೂ ಆಗಲಾರದು. ನಾವು ಆ ವಿಚಾರವನ್ನು ಪ್ರಭುಗಳಿಗೆ ಹೇಳಬಾರದೆಂದುಕೊಂಡಿದ್ದೆವು. ಆ ಅಗಸನ ವಿಚಾರವನ್ನು ನಾವು ಹೇಳಲೇಬಾರದಾಗಿತ್ತು. ಆದರೆ ಪ್ರಭುಗಳ ಮುಖ ನೋಡಿದ ಮೇಲೆ ಹೇಳಬಾರದೆಂಬುದು ಮರೆತೇ ಹೋಯಿತು. ಒಬ್ಬೊಬ್ಬರಾಗಿ ಎಲ್ಲ ವಿಷಯವನ್ನು ಹೇಳೇ ಬಿಟ್ಟೆವು. ಹೌದು, ಈಗೇನೋ ನನಗೆ ಪಶ್ಚಾತ್ತಾಪವಾಗುತ್ತಿದೆ. ಆದರೆ ಅದು ಅನಿವಾರ್ಯವಾಗಿತ್ತು. ಮೊದಲೇ ನಮ್ಮ ಕರ್ತವ್ಯಗಳೇನು ಎಂದು ಪ್ರಭುಗಳು ಖಚಿತವಾಗಿ ತಿಳಿಸಿದ್ದರು. ಹೇಳದಿದ್ದರೆ ಅದು ಪ್ರಭುದ್ರೋಹವಾಗುತ್ತಿತ್ತು. ಹೌದು, ಅನಂತರ ಬೇರೆಯವರಿಂದ ಆ ವಿಷಯ ಪ್ರಭುಗಳಿಗೆ ತಿಳಿದಿದ್ದರೆ ನಾವು ನಂಬಿಕೆ ಕಳೆದುಕೊಳ್ಳುತ್ತಿದ್ದೆವು. ಸತ್ಯವನ್ನು ಮರೆಮಾಚಿದರೆಂದು ಪ್ರಭುಗಳಿಗೆ ನೋವಾಗುತ್ತಿತ್ತು. ಈಗ ಅವರಿಗೆ ಕಡಿಮೆ ನೋವಾಗಿರುತ್ತದೆಯೇ? ಸತ್ಯಕ್ಕೆ ಯಾವಾಗಲೂ ದಯೆ ದಾಕ್ಷಿಣ್ಯ ಇರುವುದಿಲ್ಲ. ನಾವು ಹೇಳಿದ್ದೆ ಸರಿ. ಅದರಿಂದಲೇ ಪ್ರಜಾಭಿಪ್ರಾಯಗಳಲ್ಲಿ ಬೇರೆ ಕೆಲವು ವಿಷಯಗಳನ್ನು ಹೇಳಬೇಕಾಯಿತು. ಗುಪ್ತಚಾರರಾದ ಮೇಲೆ ಕಹಿಯಾದರೂ ಸತ್ಯವನ್ನು ಹೇಳಲೇಬೇಕು. ಸದ್ಯ ನಾವು ಕರ್ತವ್ಯ ಲೋಪ ಮಾಡಲಿಲ್ಲ. ಆದರೆ ಇದರಿಂದ ಏನು ಕೇಡಾಗುವುದು ಎಂದು ಭಯವಾಗುತ್ತಿದೆ. ಅನ್ಯ ಮಾರ್ಗವಿಲ್ಲ. ಮುಂದೇನಾಗುವುದೋ ಕಾದು ನೋಡಬೇಕಷ್ಟೇ. ನಡೆಯಿರಿ. ಮಾಂಡವಿ, ನಾನು ಬಂದಾಗ ನೀನು ಇಲ್ಲಿರಲಿಲ್ಲ. ನಿನ್ನ ಸಖಿಯೊಂದಿಗೆ ಹೇಳಿ ಕಳಿಸಬೇಕಾಯಿತು. ಕ್ಷಮಿಸಿ ಸ್ವಾಮಿ, ನಾನು ಊರ್ಮಿಳೆ ಶ್ರುತಕೀರ್ತಿ ಸೀತೆಯೊಂದಿಗೆ ಮಾತನಾಡುತ್ತಿದ್ದೆವು. ಓಹೋ, ಈಗ ಎಲ್ಲ ಸೋದರಿಯರಿಗೂ
ಸೀತೆಯ ಯೋಗಕ್ಷೇಮವೇ ಮುಖ್ಯವಾಗಿದೆ. ಖಂಡಿತ ನಮಗೆಲ್ಲ ಈಗ ಅದೇ ಸಂಭ್ರಮ. ಸೀತೆಯ ಯಾವುದಾದರೂ ಬಯಕೆಯನ್ನು ಈಡೇರಿಸಬೇಕೆಂಬುದೇ ನಮ್ಮ ಆಸೆ. ಅದು ಸಹಜವೇ. ಗರ್ಭಿಣಿಯಾಗಿರುವ ಸೋದರಿಯ ಬಯಕೆಯನ್ನು ನೀವು ಈಡೇರಿಸಲೇಬೇಕು. ಬೇಕಾದರೆ ನಾವು ಸೋದರರು ನಿಮ್ಮ ಸಹಾಯಕ್ಕೆ ಬರುತ್ತೇವೆ. ಆ ಸಂತೋಷದಲ್ಲಿ ನಮ್ಮ ಪಾಲು ಇರಲಿ. ಹೌದು ಸ್ವಾಮಿ, ಸೀತೆಗೆ ಋಷ್ಯಾಶ್ರಮಗಳ ಪ್ರಶಾಂತ ವಾತಾವರಣದಲ್ಲಿ ಕೆಲವು ಕಾಲ ಇದ್ದು ಬರಬೇಕೆಂಬ ಬಯಕೆಯಂತೆ. ರಾಮ ಅದನ್ನು ಈಡೇರಿಸುವುದಾಗಿ ಹೇಳಿದ್ದಾರಂತೆ. ಹೌದೇನೋ? ನಮ್ಮ ಅತ್ತಿಗೆ ಎಂತಹ ಸಂಸ್ಕಾರವಂತೆ ಎನ್ನುವುದಕ್ಕೆ ಇದೇ ಉದಾಹರಣೆ. ಸಾಮಾನ್ಯರಂತೆ ಸಾಮಾನ್ಯ ಬಯಕೆಗಳಿಗೆ ವಶವಾಗದೆ ಇಂತಹ ಉದಾತ್ತ ಬಯಕೆಯನ್ನಿರಿಸಿಕೊಂಡಿರುವುದು ಅತ್ತಿಗೆಯ ಬಗ್ಗೆ ಪೂಜ್ಯ ಭಾವನೆ ಮೂಡಿಸುತ್ತದೆ. ನಮಗೂ ಹಾಗೆ ಅನಿಸಿತು ಸ್ವಾಮಿ. ಸೀತೆಗೆ ಅವಳ ಮಗುವಿಗೆ ಋಷಿಗಳ ಅನುಗ್ರಹ ದೊರೆಯುವುದರಿಂದ ಶ್ರೇಯಸ್ಸಾಗುವುದು. ಪ್ರಭು, ಮಹಾರಾಜರು ತಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಒಳಗೆ ಬಂದು ಸಂದೇಶವನ್ನು ತಿಳಿಸು. ಪ್ರಭು, ಮಹಾರಾಜರು ತಮ್ಮನ್ನು ಕೂಡಲೇ ಬರ ಹೇಳಿದ್ದಾರೆ. ಸರಿ, ನಾನು ಈಗಲೇ ಹೊರಡುತ್ತೇನೆ. ನೀನಿನ್ನು ಹೊರಡು. ಪ್ರಭು, ಮಹಾರಾಜರು ತಮ್ಮನ್ನು ಕೂಡಲೇ ಬರ ಹೇಳಿದ್ದಾರೆ. ಸರಿ, ನಾನು ಈಗಲೇ ಹೊರಡುತ್ತೇನೆ. ನೀನಿನ್ನು ಹೊರಡು. ಮಹಾರಾಣಿ, ನೀವು ನಿದ್ರಿಸುವ ಸಮಯವಾಯಿತು, ನೀವು ಮಲಗಿ. ಸಖಿ, ನಾನು ಪ್ರಭುಗಳಿಗಾಗಿ ಕಾಯುತ್ತಿದ್ದೇನೆ. ರಾಜಕಾರ್ಯದಲ್ಲಿರುವ ಪ್ರಭುಗಳು ಎಷ್ಟು ಹೊತ್ತಿಗೆ ಬರುತ್ತಾರೋ ಏನೋ. ನೀವಿನ್ನೂ ನಿದ್ರಿಸುವುದು ಒಳ್ಳೆಯದಲ್ಲವೇ ಮಹಾರಾಣಿಯವರೇ? ನೀನು ಆತಂಕ ಪಡಬೇಡ, ನನಗೆ ಯಾವ ತೊಂದರೆಯೂ ಇಲ್ಲ. ನಾನು ಪ್ರಭುಗಳಿಗಾಗಿ ಕಾಯುತ್ತೇನೆ. ನೀನು ಹೋಗು. ಇದೇನಿದು? ಸದಾ ಬೆಳದಿಂಗಳಿನಂತೆ ಪ್ರಸನ್ನನಾಗಿರುತ್ತಿದ್ದ ಸೋದರ ರಾಮಚಂದ್ರ ಚಿಂತಿಸುತ್ತಿರುವಂತಿದೆ. ಸೋದರ ರಾಮಚಂದ್ರ, ಕೂಡಲೇ ಬರಲು ಹೇಳಿದೆಯಂತೆ? ಸೋದರ ಭರತ, ಬಂದೆಯಾ? ಇದೇನಿದು ರಾಮಚಂದ್ರ? ನಿನ್ನ ಮುಖಭಾವ ಎಂದಿನಂತಿಲ್ಲ. ದುಃಖವೋ ಚಿಂತೆಯೋ ಏನೆಂದು ಅರ್ಥವಾಗುತ್ತಿಲ್ಲ. ಗ್ರಹಣ ಹಿಡಿದ ಚಂದಿರನಂತೆ ನಿನ್ನ ಮುಖ ಮಂಕಾಗಿದೆ. ಏನಾದರೂ ಕಾರಣವಿದೆಯೇ? ದಯವಿಟ್ಟು ಹೇಳು ಸೋದರ. ಸೋದರ ಭರತ, ನಾನು ಏನೆಂದು ಹೇಳಲಿ? ಅನಿರೀಕ್ಷಿತವಾದ ಒಂದು ವಿಚಾರ ನನ್ನನ್ನು ತಲ್ಲಣಗೊಳಿಸುತ್ತಿದೆ. ರಘುವಂಶದ ರಾಜರಲ್ಲಿ ಇಂದಿನವರೆಗೂ ಯಾರಿಗೂ ಅಪಕೀರ್ತಿ ಬಂದಿಲ್ಲ. ಆದರೆ ಈಗ ನನ್ನ ಕೀರ್ತಿಗೆ ಕಳಂಕ ಬಂದು ಬಿಟ್ಟಿದೆ. ಅಮೃತದೊಂದಿಗೆ ವಿಷ ಬೆರೆತು ಹೋಗಿದೆ ಸೋದರ. ಏನು ಹೇಳುತ್ತಿರುವೆ ಸೋದರ? ಧರ್ಮಾತ್ಮನಾದ ನಿನಗೆ ಅಪಕೀರ್ತಿ ಬರುವುದೆಂದರೇನು?
ಅದು ಸಾಧ್ಯವೇ ಇಲ್ಲ. ಹೌದು ಸೋದರ, ದಶರಥ ಪುತ್ರ ರಾಮಚಂದ್ರನ ವಿಷಯದಲ್ಲಿ ಹಾಗಾಗಲು ಸಾಧ್ಯವೇ ಇಲ್ಲ. ಈಗ ಹಾಗಾಗಿದೆ ಸೋದರ. ಅಪಕೀರ್ತಿಯ ಆಘಾತಕ್ಕೆ ಸಿಕ್ಕಿದವನ ಬಾಳು ಮರಣ ಸದೃಶ್ಯ. ಖಂಡಿತವಾಗ್ಲೂ ನನ್ನ ಕೀರ್ತಿಗೆ ಕಳಂಕ ಮೆತ್ತುಕೊಂಡಿದೆ ಸೋದರ. ನನ್ನ ಸೀತೆಯನ್ನು ಕುರಿತು ಒಬ್ಬ ಅಗಸ ಅಪನಿಂದನೆಯ ಮಾತುಗಳನ್ನು ಆಡಿದನೆಂದರೆ ನನ್ನ ಕೀರ್ತಿ ಇನ್ನೂ ಪರಿಶುದ್ಧವಾಗಿರುತ್ತದೆ. ಈಗ ನಾನು ಏನು ಮಾಡಲಿ ಸೋದರ? ಏನು ಮಾಡಲಿ? ಪ್ರಾಣ ತ್ಯಾಗ ಮಾಡಲಿ ಅಥವಾ ಸೀತೆಯನ್ನು ತ್ಯಾಗ ಮಾಡಲಿ? ನಾನು ಏನು ಮಾಡಲಿ? ಏನು? ಅಗಸನೊಬ್ಬನು ಅಪನಿಂದೆಯ ಮಾತನಾಡಿದನೆ? ಹೌದು ಸೋದರ. ನಮ್ಮ ಗುಪ್ತಚಾರರು ನನ್ನ ಒತ್ತಾಯದಿಂದಲೇ ಅದನ್ನು ವಿಸ್ತಾರವಾಗಿ ಹೇಳಿದರು. ಚಾರ, ನಿನ್ನ ಮಾತಿನಲ್ಲಿ ಏನೋ ಕಟಕಿ ಇದೆ. ಸೂರ್ಯನನ್ನು ಕಾವಳುವ ಮುಸುಕಿದರೇನು ಎಂಬುದಕ್ಕೆ ಅರ್ಥವೇನು? ನನ್ನ ಅರಸುತನದಲ್ಲಿ ಏನೋ ಕೊರತೆ ಇದೆ ಎಂದು ಅರ್ಥವೇ? ಪ್ರಭು, ಒಬ್ಬ ಅಗಸನ ಹೆಂಡತಿ ತನ್ನ ಗಂಡನ ನಿರಾಕರಣೆಯ ನಂತರವೂ ತವರಿಗೆ ಹೋಗಿ ಬಂದಳು. ಅವಳು ಹಿಂತಿರುಗಿ ಬಂದು ಕ್ಷಮೆ ಕೇಳಿ ಗೋಳಾಡಿದರೂ ಅವನ ಮನಸ್ಸು ಕರಗಲಿಲ್ಲ. ಪರಾಶಯದಲ್ಲಿದ್ದು ಬಂದ ಹೆಂಡತಿಯನ್ನು ಮತ್ತೆ ಸ್ವೀಕರಿಸಲು ನಾನು ರಾಮಚಂದ್ರನಲ್ಲ ಎಂದ. ಯಾರು ಅದೃಷ್ಟ ಅಗಸ? ಅತ್ತಿಗೆಯ ಬಗ್ಗೆ ಹಗುರವಾಗಿ ಮಾತನಾಡಿದ ಅವನ ನಾಲಿಗೆಯನ್ನು ಈಗಲೇ ಕತ್ತರಿಸುತ್ತೇನೆ. ಕೂಡುವುದು ಸೋದರ, ನೀನು ಹೀಗೆ ವಿಪರೀತವಾಗಿ ಆಲೋಚಿಸಬಾರದು. ಏಕೆ ಆಲೋಚಿಸಬಾರದು ಸೋದರ? ಏಕೆ ಆಲೋಚಿಸಬಾರದು? ಅತ್ತಿಗೆ ಪರಿಶುದ್ಧಳೆಂದು ಅಂದೆ ಲಂಕೆಯಲ್ಲಿನ ಅಗ್ನಿ ಪರೀಕ್ಷೆಯಲ್ಲೇ ನಿರೂಪಿತವಾಗಿದೆ. ಬ್ರಹ್ಮದೇವ, ತಂದೆ ದಶರಥ ಮಹಾರಾಜರು ಆಕೆ ಪರಿಶುದ್ಧಳೆಂದು ಹೇಳಿದ್ದಾರೆ. ಅಗಸನೊಬ್ಬನ ಅಲ್ಪ ಮಾತಿಗೆ ನಾವು ಮಾನ್ಯತೆ ನೀಡಬೇಕೆ? ಲೋಕ ಪಾವನವಾದ ನಿನ್ನ ಕೀರ್ತಿ ಅಗಸನ ಮಾತಿನಿಂದ ಕಲುಷಿತಗೊಳ್ಳುವುದೆಂದು ನೀನೇಕೆ ಚಿಂತಿಸುವೆ? ಸೋದರ, ನೀನು ಜ್ಞಾನಿ, ವಿವೇಕಿ. ಮಿತಿ ಮೀರಿದ ಪ್ರವರ್ತನೆ ಬೇಡ. ಅಲ್ಲ, ನೀನು ಪ್ರಾಣ ತ್ಯಾಗ ಮಾಡಿದರೆ ನಾವೆಲ್ಲರೂ ಬದುಕಿರುತ್ತೇವೆಯೇ? ನಿನ್ನನ್ನು ಬಿಟ್ಟು ಅತ್ತಿಗೆ ಕ್ಷಣ ಮಾತ್ರವಾದರೂ ಬದುಕಿರಬಲ್ಲಲೆ? ನಿನ್ನನ್ನು ಬಿಟ್ಟು ಅತ್ತಿಗೆ ಕ್ಷಣ ಮಾತ್ರವಾದರೂ ಬದುಕಿರಬಲ್ಲಲೆ? ಪತಿವ್ರತೆಯಾದ ಪತ್ನಿಯೊಂದಿಗೆ ಸುಖವಾಗಿರುವುದನ್ನು ಮಾತ್ರ ನೀನು ಯೋಚಿಸು. ನಿನ್ನ ಮಾತುಗಳೆಲ್ಲ ನಿನ್ನ ದೃಷ್ಟಿಯಿಂದ ಸರಿಯಾಗಿರಬಹುದು ಭರತ. ಆದರೆ ನಾನು ನಂಬಿದ ಧರ್ಮ, ರಾಜಧರ್ಮದ ಅನುಸಾರವಾಗಿ ಅದು ಸರಿಯೆಂದು ಹೇಳಲಾಗುವುದಿಲ್ಲ. ನನ್ನ ಸೀತೆ ಪರಿಶುದ್ಧಳು, ಲೋಕ ಒಂದೆಳು ಎಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಲೋಕಾಪವಾದದ ಭೀತಿಯಿಂದ ನಾನು ಅವಳನ್ನು ಬಿಡುತ್ತಿದ್ದೇನೆ. ನೀನು ನನ್ನ ಆಜ್ಞೆಯನ್ನು ಪಾಲಿಸಲೇಬೇಕು ಭರತ. ಹರಿತವಾದ ಖಡ್ಗರಿಂದ ನನ್ನ ತಲೆಯನ್ನು ಕತ್ತರಿಸು, ಇಲ್ಲವೇ ಸೀತೆಯನ್ನು ಅರಣ್ಯದಲ್ಲಿ ಬಿಟ್ಟು ಬಾ. ಸೋದರ ರಾಮಚಂದ್ರ, ಇದೆಂತಹ ಕ್ರೂರ ಆಜ್ಞೆ! ದಯಾಮಯನಾದ ನಿನ್ನ ಬಾಯಿಂದ ಇಂಥ ಮಾತೆ ಬೇಡ ಸೋದರ. ತುಳುಕ ಬೇಡ, ಶಾಂತನಾಗು. ಇಲ್ಲ ಭರತ, ಅದು ಸಾಧ್ಯವಿಲ್ಲ. ಅಪವಾದಕ್ಕಿಂತ ಕ್ರೂರವಾದ ಯಾತನೆ ಬೇರೆ ಯಾವುದೂ ಇಲ್ಲ ಸೋದರ. ನಿಂದನೆಗೆ ಒಳಗಾಗಿ ನಾನು ಜೀವ ಸಹಿತ ಉಳಿಯಲಾರೆ. ಲೋಕಾಪವಾದದಿಂದ ಪಾರಾಗಲು ನಾನು ಸೀತೆಯನ್ನೇನು ಸರ್ವರನ್ನು, ಕಡೆಗೆ ನನ್ನ ಪ್ರಾಣವನ್ನೇ ತ್ಯಜಿಸುತ್ತೇನೆ. ಆದರೆ ಸೋದರ, ಅಪರಾಧವಿಲ್ಲದೆ ಶಿಕ್ಷೆ ನೀಡುವುದು ರಾಜಧರ್ಮವೇನು? ಅಲ್ಲ, ಅದು ನನಗೂ ಗೊತ್ತು. ಆದರೆ ಅಪವಾದದ ಕಪ್ಪು ಮೆತ್ತಿದರೆ ನನ್ನ ರಾಜಧರ್ಮವೂ ನಾಶವಾಗುತ್ತದೆ. ಪಿತೃವಾಕ್ಯ ಪರಿಪಾಲನೆಗಾಗಿ 14 ವರ್ಷಗಳ ಕಾಲ ವನವಾಸ ಮಾಡಿದ ನನಗೆ ಸೀತೆಯನ್ನು ತ್ಯಜಿಸುವುದು ಕಷ್ಟವಲ್ಲ. ಬೇಡ ಸೋದರ, ಬೇಡ. ಇಂತಹ ಕಠಿಣ ಮಾತುಗಳನ್ನಾಡಬೇಡ ಸೋದರ. ಯಾರೋ ಏನೋ ಹೇಳಿದರೆಂದು ನಿನ್ನಲ್ಲೇ ಪ್ರಾಣ ಬಿರಿಸಿಕೊಂಡಿರುವ ಪತ್ನಿಯನ್ನು ತ್ಯಜಿಸುವುದು ಅತ್ಯಂತ ಕ್ರೂರ ಕಾರ್ಯ.
ಸೋದರ, ತುಂಬು ಗರ್ಭಿಣಿಯಾದ ಅತ್ತಿಗೆಯನ್ನು ಬಿಡುವೆನೆಂದು ಹೇಳಲು ನಿನಗೆ ಹೇಗಾದರೂ ಮನಸ್ಸು ಬಂತು? ಅನ್ಯ ಮಾರ್ಗವಿಲ್ಲ ಭರತ. ಲೋಕ ನಿಂದನೆಯಿಂದ ಪಾರಾಗಲು ನಾನು ಸೀತೆಯನ್ನು ತ್ಯಜಿಸಲೇಬೇಕು. ಸೋದರ, ಇಷ್ಟೊಂದು ನಿಷ್ಠುರನಾಗಬೇಡ. ಲಂಕೆಯಲ್ಲಿ ಅಗ್ನಿ ಪ್ರವೇಶದ ವೇಳೆಯಲ್ಲಿ ನಮ್ಮ ತಂದೆಯವರೇ ಇವಳು ನಮ್ಮ ವಂಶಕ್ಕೆ ಮಂಗಳವನ್ನುಂಟು ಮಾಡುತ್ತಾಳೆ, ಇವಳಿಂದಲೇ ನಿನಗೆ ಸದ್ಗತಿ ಎಂದು ಹೇಳಿದರೆಂದು ನೀನೇ ನನಗೆ ಹೇಳಿದೆಯಲ್ಲ. ಅದನ್ನೆಲ್ಲ ಮರೆತು ಒಬ್ಬ ಅಲ್ಪ ವ್ಯಕ್ತಿಯ ಮಾತಿಗೆ ಕೈ ಹಿಡಿದ ಪತ್ನಿಯನ್ನು ಕಾಡಿಗೆ ಅಟ್ಟುವ ಆತುರದ ನಿರ್ಧಾರ ಬೇಡ ಸೋದರ, ಬೇಡ ಬೇಡ. ದುಃಖಿಸಬೇಡ ಭರತ. ನನ್ನ ಸೀತೆ ಎಷ್ಟು ಪರಿಶುದ್ಧಳೆಂಬುದು ನನಗೆ ಗೊತ್ತು ಎಂದು ನಾನು ಹೇಳಿದನಲ್ಲ. ಆದರೆ ನಮ್ಮ ವಂಶದ ಕೀರ್ತಿಗೆ ನನ್ನಿಂದ ಕಳಂಕ ಬಂದರೆ ಅದು ಮಹಾಪಾಪವಾಗುತ್ತದೆ ಭರತ. ನನ್ನ ಸೀತೆಯನ್ನು ಅಗಲಿರುವುದು ಎಷ್ಟು ಕಷ್ಟ ಎಂಬುದು ನನಗೆ ಗೊತ್ತಿಲ್ಲವೇ? ಆದರೆ ಯೋಗಿಯಾದವನು ಎಲ್ಲ ಮಮಕಾರಗಳನ್ನು ಬಿಡುವಂತೆ ನಾನು ಸೀತೆಯನ್ನು ಬಿಡಲೇಬೇಕಾಗಿದೆ. ಬಿಡುತ್ತೇನೆ ಸೋದರ. ಭರತ, 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 ಯಾರಲ್ಲಿ? ಭರತ, ಭರತ, ಪ್ರಭು, ಇವನಿಗೆ ಉಪಚಾರ ಮಾಡಿ ನಂತರ ನನ್ನ ಸೋದರ ಶತ್ರುಘ್ನನನ್ನು ಬರ ಹೇಳಿ. ಅಪ್ಪಣೆ ಪ್ರಭು. ನೀವಿನ್ನೂ ನಿದ್ರಿಸಲಿಲ್ಲವೇ? ಪ್ರಭುಗಳು ಬರುವವರೆಗೂ ನನಗೆ ನಿದ್ರೆ ಬರುವುದಿಲ್ಲ. ಪ್ರಭುಗಳು ಬರುವುದು ತಡವಾಗುವ ಸಾಧ್ಯತೆ ಇದೆ. ನೀವು ವ್ರತ ಕಾಯ್ದೆ ನಿದ್ರಿಸುವುದು ಒಳ್ಳೆಯದಲ್ಲವೇ? ಇಲ್ಲ ಸಖಿ, ಪ್ರಭುಗಳು ಬಾರದೆ ನನಗೆ ನಿದ್ರೆ ಹತ್ತಿರ ಸುಳಿಯುವುದೂ ಇಲ್ಲ. ಆದರೂ ಈಗ ನೀವು ನಿಮ್ಮ ಹೊಟ್ಟೆಯಲ್ಲಿರುವ ಕಂದನ ಕ್ಷೇಮವನ್ನು ನೋಡಬೇಕಲ್ಲವೇ? ಆ ಮಗುವಿಗೋಸ್ಕರನಾದರೂ ನೀವು ಹೊತ್ತು ಹೊತ್ತಿಗೆ ಊಟ, ನಿದ್ದೆ, ವಿಶ್ರಾಂತಿಯನ್ನು ಮಾಡಬೇಕಲ್ಲವೇ? ನಿನ್ನ ಮಾತು ನಿಜ ಸಖಿ. ಇಕ್ಷ್ವಾಕು ವಂಶದ ಕುಡಿ ನನ್ನ ಹೊಟ್ಟೆಯಲ್ಲಿದೆ. ಅದರ ಯೋಗಕ್ಷೇಮ ನನ್ನ ಹೊಣೆ ಎಂದು ನನಗೆ ಗೊತ್ತು. ಆದರೆ ನನಗೆ ನಿದ್ರೆ ಬರುತ್ತಿಲ್ಲ. ನನ್ನ ಬಲಗಣ್ಣು ಅದರುತ್ತಿದೆ. ಏನೋ ಕಳವಳವಾಗುತ್ತಿದೆ. ಏನು ಕಾರಣವೆಂದು ಗೊತ್ತಾಗುತ್ತಿಲ್ಲ. ನೀವು ಆತಂಕ ಪಡಬೇಡಿ ಮಹಾರಾಣಿ. ಮಹಾಮಹಿಮಾವಂತರಾದ ಪ್ರಭುಗಳ ಕೈ ಹಿಡಿದಿರುವ ನೀವು ಕಳವಳ ಪಡುವ ಕಾರಣವೇ ಇಲ್ಲ. ನಿನ್ನ ಮಾತು ನಿಜ ಸಖಿ. ಆ ವಿಷಯದಲ್ಲಿ ನನ್ನಂಥ ಅದೃಷ್ಟವಂತರು ಬೇರೆ ಯಾರೂ ಇಲ್ಲ. ನೀನು ಹೋಗು. ನನಗೆ ನಿದ್ರೆ ಬಂದರೆ ನಾನು ಮಲಗುತ್ತೇನೆ. ಹಾಗೇ ಆಗಲಿ ಮಹಾರಾಣಿ. ನನಗೆ ನಿದ್ರೆ ಬರುತ್ತಿಲ್ಲ. ನನ್ನ ಬಲಗಣ್ಣು ಅದರುತ್ತಿದೆ. ಏನೋ ಕಳವಳವಾಗುತ್ತಿದೆ. ಏನು ಕಾರಣವೆಂದು ಗೊತ್ತಾಗುತ್ತಿಲ್ಲ.
ನನಗಂತೂ ಆಶ್ಚರ್ಯವಾಗುತ್ತಿದೆ ಸ್ವಾಮಿ. ಯಾವ ವಿಷಯದ ಬಗ್ಗೆ ಹೇಳುತ್ತಿರುವೆ ಶ್ರುತಕೀರ್ತಿ? ನನ್ನ ಸಹೋದರಿ ಸೀತೆ ತಾನು ಗರ್ಭಿಣಿಯಾಗಿರುವ ಈ ಕಾಲದಲ್ಲಿ ತಪೋವನಗಳನ್ನು ಸಂದರ್ಶಿಸಬೇಕು ಎಂದು ಬಯಸುತ್ತಿದ್ದಾಳಲ್ಲ, ಅದನ್ನು ಕೇಳಿ. ಬಹುಶಃ 14 ವರ್ಷಗಳ ಕಾಲ ವನವಾಸದ ಅವಧಿಯಲ್ಲಿ ಅತ್ತಿಗೆ ಹಲವು ಋಷ್ಯಾಶ್ರಮಗಳನ್ನು ಕಂಡಿದ್ದು ಕಾರಣವಾಗಿರಬಹುದು. ಕಷ್ಟಕರವಾದ ಆ ವನವಾಸವನ್ನು ಮತ್ತೆ ಈಗ ನೆನಪಿಸಿಕೊಳ್ಳುವುದು ನನಗೇಕೋ ಸರಿ ಕಾಣುತ್ತಿಲ್ಲ ಸ್ವಾಮಿ. ನಿನಗೆ ಹಾಗನಿಸಿರಬಹುದು. ಆಶ್ರಮಗಳ ಪ್ರಶಾಂತ ವಾತಾವರಣ ನಿನ್ನ ಸೋದರಿಗೆ ಪ್ರಿಯವಾಗಿರಬಹುದು. ಅದಕ್ಕೆ ಮತ್ತೊಮ್ಮೆ ಅಲ್ಲಿ ಹೋಗಿ ಬರಲು ಆಸೆ ಪಟ್ಟರೆ ತಪ್ಪೇನು? ನಿಮ್ಮ ಮಾತು ನಿಜ ಸ್ವಾಮಿ. ಮಹಿಮಾವಂತರಾದ ಋಷಿಗಳ ಆಶೀರ್ವಾದ ತನ್ನ ಮೇಲೆ ಮತ್ತು ತನ್ನ ಮಗುವಿನ ಮೇಲೆ ಇರಲಿ ಎಂದು ಸೀತೆ ಬಯಸಿರಬಹುದು. ಸಿಕ್ಕೇ ಸಿಗುತ್ತದೆ ಶ್ರುತಕೀರ್ತಿ. ಸಾಮಾನ್ಯರಂತೆ ಏನೇನೂ ಬಯಸದೆ ಇಂಥ ಉದಾತ್ತ ಬಯಕೆ ನಿಲ್ಲಿಸಿಕೊಂಡ ನನ್ನ ಅತ್ತಿಗೆ ಹಿರಿಮೆ ದೊಡ್ಡದು. ಪ್ರಭು, ಮಹಾರಾಜರು ತಮಗೆ ಸಂದೇಶವನ್ನು ಕಳುಹಿಸಿದ್ದಾರೆ. ಅದೇನೆಂದು ಒಳಬಂದು ತಿಳಿಸು. ಪ್ರಭು, ಮಹಾರಾಜರು ತಮ್ಮನ್ನು ಕೂಡಲೇ ಬರ ಹೇಳಿದ್ದಾರೆ. ಆಗಲಿ, ನಾನು ಈಗಲೇ ಬರುತ್ತೇನೆ. ಈ ಸಮಯದಲ್ಲಿ ಕರೆದಿರಬೇಕಾದರೆ ಯಾವುದೋ ರಾಜಕಾರ್ಯವಿರಬೇಕು. ನಾನು ಈಗಲೇ ಹೋಗುತ್ತೇನೆ, ನೀನು ನಿದ್ರೆ ಮಾಡು. ರಾಜ್ಯವೆಲ್ಲ ಸುಖ ಶಾಂತಿಯಲ್ಲಿರುವಾಗ ಈ ಹೊತ್ತಿನಲ್ಲಿ ಅದು ಯಾವ ರಾಜಕಾರ್ಯ? ರಾಜ್ಯವೆಲ್ಲ ಸುಖ ಶಾಂತಿಯಲ್ಲಿರುವಾಗ ಈ ಹೊತ್ತಿನಲ್ಲಿ ಅದು ಯಾವ ರಾಜಕಾರ್ಯ?